ಹೈಕಮಾಂಡ್ ಇಷ್ಟು ಮಟ್ಟಿಗೆ ನಿರ್ವಹಿಸ್ತೈತಿ ಗೊತ್ತಿಲ್ಲ. ಆದರೆ ಇವ್ರು ಪ್ರೆಷರ್ ಮಾಡ್ತಾ ಇರೋ ಸುಳ್ಳಿರಲ್ಲ. 30-35 ಜನ ಅದ್ರ ಎಂಟ್ರಿ ಹೊಡೆದ ನಮಗೀಗ ಮಿನಿಸ್ಟರ್ ಆಗಬೇಕು ಅಂತೇಳಿ ಒಂದು 2 ವರ್ಷ ಸಿಕ್ತಪ್ಪ ಅಂದ್ರೆ 2 ವರ್ಷ ಒಳ್ಳೆ ಕೆಲಸ ಮಾಡಿ ಮತ್ತು ನಮಗೆ ಗೆದ್ದು ಬರ್ಬೋದು ಅನ್ನೋಂಥ ಆಶೆನೂ ಅವ್ರು ತಿಳಿಯೋದು. ಏನೋ ಆಗಲಿ ಈ ಪುನರ್ರಚನೆಯಲ್ಲಿ ಸಂಪೂರ್ಣ ಪುನರ್ರಚನೆಯಲ್ಲೇ ಎಲ್ಲೋ ಒಂದು ಕಡೆ ಸೂಕ್ಷ್ಮ ಅಭ್ಯಾಸ ಮಾಡಿದಾಗ ಇದರಾಗ ಹೆಚ್ಚಿಗೆ ಸಿದ್ದರಾಮಯ್ಯರ ಫಾಲೋವರ್ಸ್ನ ಹೆಚ್ಚಿಗೆ ನಮ್ಮ ಮಿನಿಸ್ಟರ್ ಮಾಡಿ ಬೆನ್ನಿತ್ತಿದಾಗ ಅನ್ನಿಸ್ತದೆ. ಅದರಿಂದಾಗೆ ಡಿ ಕೆ ಶಿ ಅವ್ರಿಗೆ ಒಂದು ಎಲ್ಲೋ ಅಸಮಾಧಾನದ ತಮ್ಮ ಜನಕ್ಕಿಂತ ಇವರು ಹೆಚ್ಚು ಹೋಗ್ತಾನೆ ಒಳಗೆ ಅಂತೇಳಿ. ರಾಜಕೀಯದಲ್ಲಿ ಏನು ಎಂಥದ್ದು ಇರ್ತದೋ ಗೊತ್ತಿಲ್ಲ, ಯಾವ ಬೇಕಾದಾಗ ಏನು ಚೇಂಜ್ ಆಗ್ಬೋದು. ಆದರೆ ಸಿದ್ದರಾಮಯ್ಯರು ಮಾತ್ರ ಏನು ಮಾತಾಡ್ತಿದ್ದಾರೋ ಹೆಚ್ಚು ಕಡಿಮೆ ಸಿದ್ದರಾಮಯ್ಯನ ಗುಂಪಿನವರು ಅಂತ ಅನ್ನಿಸ್ತದೆ. ಹೀಗಾಗಿ ಸಿದ್ದರಾಮಯ್ಯನವರು 2027 ಮುಖ್ಯಮಂತ್ರಿ ಅಂತ ಗ್ಯಾರಂಟಿ. ಅದ್ರ ಜೊತೆಗೆ ಈ ಹೊಸದಾಗಿ ಬರೋವರಲ್ಲೂ ಸಹಿತ ಹೆಚ್ಚಿಗೆ ನಮ್ಗೆ ಬೇಕಂತವ್ರು ಆಯ್ಕೆ ಮಾಡ್ಕೊಂಡಿದ್ದಾರೆ. ಆದರೆ ತಾನು ಬರ್ತಾಯಿಲ್ಲ, ಅವ್ರು ಕೇಳ್ತಾರೆ ಕೊಡ್ರಿ ಅನ್ನೋ ಹಂಗೆ ಹೇಳ್ತಾ ಇದ್ದಾರೆ. ಇದು ಡಿ ಕೆ ಶಿ ಅವ್ರಿಗೆ ಗೊತ್ತಾಗಿ ಅವರು ಮತ್ತು ಪಟ್ಟು ಹಾಕ್ಲಿಕ್ಕೆ ಹತ್ತಿದ್ದಾರೆ. ಹೀಗಾಗಿ ಯಾರು ಸೆಲೆಕ್ಷನ್ ಹಾಕಿದಾರೋ ಯಾರು ಬಿಡ್ತಾರೋ ಅದರಲ್ಲೂ ಬೆಳಗಾವಿಯಲ್ಲಿ ಪಟ್ಟಣ್ಣವರು ಮಿನಿಸ್ಟರ್ ಆಗ್ತಾರೆ, ಸೌದಿಯವ್ರಿಗೂ ಮಿನಿಸ್ಟರ್ ಮಾಡ್ತಾರೆ. ಹಾಗಾದ್ರೆ ನಮ್ಮ ಸತೀಶ್ ಜಾರಕಿಹೊಳಿ ಜೊತೆಗೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಇಬ್ಬರಲ್ಲಿ ಯಾರಾದರೂ ಹೋಗ್ತಾರೆ, ಬೇಡ ಅವರು ಉಳಿತಾರೆ. ನೋಡೋಣ ಮುಂದೆ ಏನಾಗ್ತದೆ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಇರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. S60 ನ್ಯೂಸ್ ಇದು ಸತ್ಯದ ಕೈಯಲ್ಲಿ ವಂದನೆಗಳು.